ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 20. ಜಾತಿ ಕುಲ ತಿಳಿಯದವನನ್ನು ವರಿಸಿದ್ದಾಳೆ ಅನ್ನೋ ಕಾರಣಕ್ಕೆ ಸರ್ವಮಂಗಳನನ್ನು ಗಂಡನೊಂದಿಗೆ ಹಳ್ಳಿಯಿಂದ ಬಹಿಷ್ಕರಿಸಲಾಗಿತ್ತು. ಜಾತಿ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ತನ್ನ ಕೈಲಾದ ಸಹಾಯ ಮಾಡ್ತಾ ಇದ್ದ ಸರ್ವಮಂಗಳ ಇವತ್ತು ತನ್ನೂರು ತನ್ನವರನ್ನು ಬಿಟ್ಟು ಅನಾಥಳಂತೆ ಊರು ತೊರಿತಾ ಇದ್ರೂ ಯಾರೊಬ್ಬರಿಗೂ ಅವಳ ಮೇಲೆ ಕನಿಕರ ಹುಟ್ಟಲಿಲ್ಲ. ಅವಳಿಂದ ಸಹಾಯ ಪಡೆದವರು ಕೂಡ ಜಾತಿಯ ಜಾಲದಲ್ಲಿ ಸಿಲುಕಿ ಅವಳ ಸಹಾಯವನ್ನು ಮರೆತುಬಿಟ್ರು. ಅವಳಿಗೆ ಸಾಂತ್ವನ ಹೇಳೋ ಬದಲು ಜಾತಿಗೆಟ್ಟವಳು ಅಂತ ನಿಂದಿಸ್ತಾ ಅವಳು ಹೋಗೋ ದಾರಿಲಿ ಮಣ್ಣು ಎರಚ್ತಾ ನೆಟ್ಟಿಗೆ ಮುರಿತಾ ಹಿಡಿ ಶಾಪ ಹಾಕಿದ್ರು. ಕೆಲವರು ಅವರನ್ನು ಕಂಡು ಮುಖ ಕಿವುಚಿದ್ರು. ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರ ನಡವಳಿಕೆ ಕೂಡ ನಿರ್ಘೃಣದಿಂದ ಕೂಡಿತ್ತು. ಒಗ್ಗಟ್ಟು ಹೋಗಿ ಒಗ್ಗರಣೆ ಶುರು ಆಯ್ತೇನೋ ಅನ್ನುವಂತಿತ್ತು ಅಲ್ಲಿನ ಸನ್ನಿವೇಶ. ಸರ್ವಮಂಗಳ ತನ್ನ ಮನೆ ಬಾಗಿಲ ಬಳಿ ನಿಂತು ಎಲ್ಲವನ್ನೂ ನೋಡುತ್ತಿದ್ದ ಸರಸ್ವತಿಯ ಕಡೆಗೊಮ್ಮೆ ದೃಷ್ಟಿ ಹಾಯಿಸಿದ್ಲು. ಅವಳ ಆರ್ತನಾದ ಕೇಳ್ತಾ ಇದ್ರೂ ಸರಸ್ವತಿ ತನ್ನ ಗೆಳತಿಗೆ ಯಾವುದೇ ಸಹಾಯ ಮಾಡೋ ಪರಿಸ್ಥಿತಿಲಿರಲಿಲ್ಲ. ಸರ್ವಮಂಗಳ ಗೆಳತಿನ ಕಂಡು ಭಾರವಾದ ಮನಸ್ಸಿಂದ ನಗು ಬೀರಿದ್ಲು. ಅವಳ ರಿಕ್ತ ಕಣ್ಣುಗಳಲ್ಲಿದ್ದ ನೋವು ಗೆಳತಿಗೆ ಸ್ಪಷ್ಟವಾಗಿ ಕಾಣ್ತು. ಪ್ರತಿಯಾಗಿ ಅವಳಿಗೆ ನಗು ಬರಲಿಲ್ಲ. ಚಿಕ್ಕಂದಿನಿಂದಲೂ ಜೊತೆಯಾಗಿ ಆಡಿ ಬೆಳೆದ ಜೀವದ ಗೆಳತಿಯ ಬದುಕು ಮುಂದೆ ಏನಾಗುತ್ತೋ ದೇವ್ರೆ, ಅವಳು ಎಲ್ಲೇ ಇದ್ರೂ ಅವಳನ್ನ ಕೈ ಬಿಡಬೇಡ ಶ್ರೀರಾಮ ಅಂತ ಮನದಲ್ಲೇ ಪ್ರಾರ್ಥಿಸಿದ್ಲು. ಸರ್ವಮಂಗಳ ಹೋದ ದಾರಿನೇ ಮೂಕವಾಗಿ ನೋಡುತ್ತಾ ನಿಂತಿದ್ದ ಸರಸ್ವತಿಯ ರಟ್ಟೆ ಹಿಡಿದ ಯಜ್ಞೇಶ ಜೋಯಿಸ್ರು, ಅಂತೂ ಪೀಡೆ ತೊಲುಕ್ತು, ಇನ್ನೂ ಏನು ನೋಡ್ತಾ ನಿಂತಿದ್ಯಾ, ಬಾ ಅಂತ ಗದ್ರಿ ಅವಳನ್ನ ಮನೆಯೊಳಗೆ ಕರ್ಕೊಂಡು ಹೋದ್ರು. ಅವಳು ಅವರ ನಡೆನ ಪ್ರತಿರೋಧಿಸದೆ ನಿಶಕ್ತಳಾದಂತೆ ಅವರೊಡನೆ ಒಳನಡೆದ್ಲು. ಅವಳಿಗೂ ಗೊತ್ತಿತ್ತು ತನ್ನ ಮಾತುಗಳು ಅಪ್ಪನ ಎದುರು ನಿರ್ಜೀವ ಅಂತ. ಸರ್ವಮಂಗಳ ಹಾಗೂ ಸುಧಾಮ ಊರಿನ ಗಡಿನ ದಾಟಿದ ಬಳಿಕ ದೀಕ್ಷಿತರು ಮನೆ ಮುಂದೆ ಸಾಗರದಂತೆ ಸೇರಿದ್ದ ಜನರು ಏನೋ ಗೆಲುವು ಸಾಧಿಸಿದಂತೆ ಮುಖದಲ್ಲಿ ನಗುವೊತ್ತು ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗಿದ್ರು. ಇತ್ತ ಇಷ್ಟರವರೆಗೂ ಹಿಂದಿನ ಘಟನೆಗಳ ಬಗ್ಗೆ ವಿವರಿಸುತ್ತಿದ್ದ ವಿಶ್ವನಾಥ ತನ್ನ ಮಾತನ್ನ ಅರ್ಧಕ್ಕೆ ನಿಲ್ಲಿಸಿ ದೀಕ್ಷಿತರು ಬಳಿ ಬಂದವನು, ಅಪ್ಪೋರೆ, ಅದಕ್ಕೆ ನಾನು ಏನು ಹೇಳೋದಿಲ್ಲ ಅಂತ ಹೇಳಿದ್ದು, ನಿಮಗೆ ದುಃಖ ತಡೆಯೋಕ್ಕಿಲ್ಲ ಅಂತ ನನಗೆ ಗೊತ್ತಿದೆ ಅಂತ ಮಲ್ಲಿಯತ್ತ ತಿರುಗಿ ನೀರು ತರೋದಕ್ಕೆ ಸನ್ನೆ ಮಾಡ್ದ. ಮಲ್ಲಿ ಒಳಗೆ ಹೋಗಿ ಹಿತ್ತಾಳೆ ಚೊಂಬಲ್ಲಿ ನೀರು ತಂದು ದೀಕ್ಷಿತ್ರಿಗೆ ನೀಡಿದ್ಲು. ನೀರು ಕುಡಿದು ಸುಧಾರಿಸಿಕೊಂಡ ದೀಕ್ಷಿತ್ರು, ಪರವಾಗಿಲ್ಲ ವಿಶ್ವ, ನಡಿಬಾರದ ಘಟನೆ ನಡೆದು ಎಷ್ಟೋ ವರ್ಷಗಳು ಕಳೆದೋಯ್ತು. ಈಗಾದರೂ ನೆನಪುಗಳ ಜೊತೆ ಉಳಿದಿರೋದು ಕಣ್ಣೀರು ಮಾತ್ರ. ಅದನ್ನು ಬಿಟ್ಟು ನಮಗೆ ಬೇರೆ ಏನು ಸಿಗುತ್ತೆ ಹೇಳು ಅಂತ ದೇವರ ಪೀಠದತ್ತ ಮುಖ ಮಾಡಿದ್ರು. ವಿಶ್ವನಾಥನ ಮಾತುಗಳನ್ನು ಕೇಳ್ತಾ ಇದ್ದ ಉಜ್ವಲಾಳ ಮನದಲ್ಲಿ, ಅಂದರೆ ಈ ತಾತ ಅಜ್ಜಿ ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ಅಜ್ಜ ಅಜ್ಜಿನೇ. ನಮಗೆ ಬಂಧು ಬಳಗ ಯಾರೂ ಇಲ್ಲ ಅಂದ್ಕೊಂಡಿದ್ದೆ, ಆದರೆ ನನಗೂ ಒಂದು ಕುಟುಂಬ ಇದೆ ಅಂತ ನೆನೆಸಿಕೊಂಡವಳ ಕಣ್ಣುಗಳು ಸಂತೋಷದಿಂದ ತೇವವಾದವು. ಈಗ ಅವಳ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಮೂಡತೊಡಗಿದ್ವು. ಕಷ್ಟಗಳನ್ನೆಲ್ಲ ಮೆಟ್ಟಿ ಇಡೀ ಸಮಾಜವನ್ನೇ ಎದುರು ಹಾಕ್ಕೊಂಡು ಅಷ್ಟು ಧೈರ್ಯವಾಗಿ ಬಾಳ್ತಿದ್ದ ಅಮ್ಮ ಇವತ್ತು ಇಷ್ಟು ಮೌನವಾಗಿರೋದೇಕೆ? ಅವರು ಅವತ್ತು ತಮ್ಮ ಮನೆಯವರನ್ನಷ್ಟೇ ಅಲ್ಲದೆ ಇಡೀ ಹಳ್ಳಿಯ ವಿರೋಧ ಕಟ್ಕೊಂಡು ಪ್ರೀತಿಸಿ ಮದುವೆಯಾದ ಬಳಿಕ ಎಲ್ಲಿಗೆ ಹೋದರು? ಅವ್ರ ಮುಂದಿನ ಜೀವನ ಹೇಗಿದ್ದಿರ್ಬೋದು? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ತಂದೆ ತಾಯಿನ ಬಿಟ್ಟು ಬದುಕು ನಡೆಸೋದಕ್ಕೆ ಅವರಿಂದ ಸಾಧ್ಯ ಆಯ್ತಾ? ನನ್ನ ಅಜ್ಜ ಅಜ್ಜಿ ವರ್ಷದಿಂದ ಮಗಳ ನೆನಪಿನಲ್ಲಿ ಹೇಗೆ ಬದುಕು ಸವಿಸ್ತಾ ಇದ್ದಾರೆ? ಕುತೂಹಲದಿಂದ ವಿಶ್ವನಾಥನ ಮುಖವನ್ನೇ ದಿಟ್ಟಿಸಿದ್ಲು. ವಿಶ್ವನಾಥ ಮಾತ್ರ ಶೂನ್ಯ ದೃಷ್ಟಿಯಿಂದ ದೀಕ್ಷಿತ್ರನ್ನೇ ದಿಟ್ಟಿಸ್ತಾ ಇದ್ದ. ಉಜ್ವಲ ತನ್ನ ಮಾತುಗಳನ್ನು ಮುಂದುವರಿಸ್ತಾ, ಅವರಿಗೆ ಬೇರೆ ಯಾರೂ ಬಂಧುಗಳು ಇರಲಿಲ್ಲ ಅಲ್ವಾ? ಈ ಹಳ್ಳಿಯಿಂದಲೂ ಬಹಿಷ್ಕಾರ ಹಾಕಿದ್ರು ಅಂತ ಹೇಳಿದ್ರಿ. ಹಾಗಾದರೆ ಅವ್ರ ಮುಂದೆ ಎಲ್ಲಿಗೆ ಹೋದರು? ನೀವು ಪುನಃ ಅವರನ್ನು ಹುಡ್ಕೋ ಪ್ರಯತ್ನ ಮಾಡಲೇ ಇಲ್ವಾ? ಧೈರ್ಯ ಮಾಡಿ
ತನ್ನ ಮನದಲ್ಲಿ ಮೂಡಿದ್ದ ಪ್ರಶ್ನೆಗಳನ್ನು ವಿಶ್ವನಾಥನ ಮುಂದಿಟ್ಲು. ಅವರು ಈ ಮನೆ ದೇವತೆ ಕಣವ್ವ, ದೇವತೆಯೇ ಇಲ್ಲದೆ ಗರ್ಭಗುಡಿ ಖಾಲಿಯಾಗಿತ್ತು. ಅಂತಹ ಮನೆಯಲ್ಲಿ ನಾವು ನೆಮ್ಮದಿಯಿಂದ ಬದುಕೋದಕ್ಕೆ ಆಗುತ್ತಾ? ಅವರು ಇಲ್ಲಿಂದ ಹೋಗಿ 1-2 ದಿನಗಳವರೆಗೂ ನಾವು ಅವ್ರನ್ನ ಎಲ್ಲೂ ಹುಡುಕೋ ಪ್ರಯತ್ನ ಮಾಡಲಿಲ್ಲ. ಅದಕ್ಕೆ ಕಾರಣವೂ ಇತ್ತು. ಅಗ್ರಹಾರದಿಂದಿಡಿದು ಹಳ್ಳಿಲಿರೋ ಪ್ರತಿಯೊಬ್ಬರ ಕಣ್ಣುಗಳು ನಮ್ಮ ಮೇಲೇ ಇದ್ವು. ನಾವು ಎಲ್ಲಿಗೆ ಹೋಗಲಿ, ಎಲ್ಲಿಂದನೇ ಬರಲಿ, ನಮ್ಮ ಹಿಂದೆನೇ ಸುತ್ತುತ್ತಿದ್ರು. ನಾವೇನೋ ಮಾಡಬಾರ್ದು ಕೆಲಸ ಮಾಡ್ತಿದ್ದೀವಿ ಅಂತ ಎಲ್ಲರೂ ನಮ್ಮನ್ನ ಅನುಮಾನದ ದೃಷ್ಟಿಯಿಂದನೇ ನೋಡ್ತಿದ್ರು. ಇದರಿಂದ ನಾವು ಅವ್ರನ್ನ ಹುಡ್ಕೋದಕ್ಕೆ ಬಹಳ ಕಷ್ಟ ಆಗ್ತಿತ್ತು. ಕಬ್ಬಿಣ ಕಾದಾಗಲೇ ಬಡಿಬೇಕು ಅನ್ನೋ ಹಾಗೆ ಇದೇ ಸಮಯಕ್ಕೆ ಹೊಂಚು ಹಾಕಿ ಕಾಯ್ತಾ ಕುಳಿತಿದ್ದ ಯಜ್ಞೇಶ ಜೋಯಿಸ್ರು ದೀಕ್ಷಿತ್ರ ಮಗಳು ಯಾವನೋ ಕುಲ ಗೋತ್ರ ಗೊತ್ತಿಲ್ದವನ್ನ ಮದುವೆಯಾಗಿ ಬಂದು ಅವ್ರ ಮನೆ ಹೊಸ್ತಿಲನ್ನು ಮೆಟ್ಟಿದ್ದು ಅಲ್ಲದೆ ದೀಕ್ಷಿತ್ರ ಕುಟುಂಬದವರನ್ನು ಮುಟ್ಟಿ ಮೈಲ್ಗೆ ಮಾಡಿದ್ದಾಳೆ ಅಂತ ಇಲ್ಲಸಲ್ಲದ ನೆಪ ಮಾಡಿಕೊಂಡು ಅಗ್ರಹಾರದ ಜನರು ಕಿವಿ ಚುಚ್ಚಿ ಅವ್ರ ತಲೆ ಕೆಡಿಸಿ ವಂಶ ಪಾರಂಪರ್ಯವಾಗಿ ಬಂದ ದೇವಸ್ಥಾನದ ಅರ್ಚಕರ ಹುದ್ದೆನ ಕಿತ್ಕೊಂಡ್ರು. ಅಪ್ಪೋರು ಒಂದು ದಿನ ಕೂಡ ಆ ದೇವಸ್ಥಾನದಿಂದ ಬರ್ತಿದ್ದ ಆದಾಯಕ್ಕೆ ಆಸೆ ಪಟ್ಟವರಲ್ಲ. ಆದರೆ ಶ್ರೀರಾಮನ ಸೇವೆಯಿಂದ ಅವರ ಮನಸ್ಸಿಗೆ ಒಂದು ಬಗೆ ನೆಮ್ಮದಿ ಸಿಕ್ತಿತ್ತು. ಇತ್ತ ಮಗಳು ಹೋದ್ಲು, ಅತ್ತ ರಾಮನ ಸೇವೆಯ ಭಾಗ್ಯವು ಕೈತಪ್ಪಿ ಹೋಯಿತು. ಎಲ್ಲರೂ ಸೇರಿ ಮೊದಲೇ ನೊಂದು ಬೆಂದಿದ್ದ ಮನಸ್ಸನ್ನು ಮತ್ತಷ್ಟು ಘಾಸಿಗೊಳಿಸಿದ್ರು. ಭಗವಂತಂಗೆ ನನ್ನ ಸೇವೆಯಲ್ಲಿ ತೃಪ್ತಿ ಕಾಣಲಿಲ್ಲ ಅನಿಸುತ್ತೆ. ನನ್ನ ಸೇವೆಯಲ್ಲಿ ಅವನಿಗೆ ಏನು ದೋಷ ಕಾಣ್ತೋ, ಅವನಿಗೆ ನಾವೇನು ಅನ್ಯಾಯ ಮಾಡಿದ್ವಿ ಅಂತ ಏನೇನೋ ಯೋಚನೆ ಮಾಡ್ತಾ ಅಪ್ಪೋರು ಮಂಕಾಗ್ಬಿಟ್ರು. ಸದಾ ದೇವರ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಲವಲವಿಕೆಯಿಂದ ಇರ್ತಿದ್ದ ಅಪ್ಪೋರು ಹೀಗೆ ಮಂಕಾಗಿರೋದನ್ನು ನೋಡೋಕ್ಕಾಗದೆ ಅವ್ವೋರು ಹಾಸಿಗೆ ಹಿಡಿದ್ಬಿಟ್ರು. ತಲೆನೇ ಹೋದ್ಮೇಲೆ ಮುಂಡಾಸಿನ ಆಸೆ ಯಾಕೆ ಅನ್ನೋ ಹಾಗೆ ಇದ್ದೊಬ್ಬ ಮಗಳನ್ನು ಕಳ್ಕೊಂಡವ್ರಿಗೆ ಇನ್ಯಾವುದ್ರ ಮೇಲೆ ಆಸೆ ಇರುತ್ತವ್ವ? ವಿಶ್ವನಾಥ ಬೇಸರದಿಂದ ಉಜ್ವಲಾಳನ್ನು ದಿಟ್ಟಿಸ್ದ. ಆದರೆ ನನಗೊಂದು ಅನುಮಾನ, ಅವರಿಬ್ಬರು ಮದುವೆಯಾಗಿ ಹಳ್ಳಿಗೆ ಬಂದಿದ್ದೇನೋ ಸರಿ, ಆದರೆ ಅವರು ಹಳ್ಳಿಗೆ ಕಾಲಿಡೋಕ್ಕೂ ಮುನ್ನ ಹಳ್ಳಿಯವ್ರಿಗೆಲ್ಲ ಈ ವಿಷಯ ಹೇಗೆ ತಿಳಿತು? ಆ ಗಾಡಿದ ಯಾವ ಏನಾದರೂ ಅಂತ ಉಜ್ವಲ ಅನುಮಾನ ವ್ಯಕ್ತಪಡಿಸಿದ್ಲು. ಇಲ್ಲ ಕಣವ್ವ, ಈ ವಿಷಯನ ಹಬ್ಸಿದ್ದು ದ್ಯಾವ ಅಲ್ಲ. ದ್ಯಾವಂಗೆ ತಂಗ್ಯವನ ಮೇಲೆ ಅಪಾರ ಗೌರವವಿತ್ತು. ಅದಕ್ಕಿಂತ ಹೆಚ್ಚಾಗಿ ತಂಗ್ಯವ್ವ ದ್ಯಾವನ ಕುಟುಂಬಕ್ಕೆ ಸಾಕಷ್ಟು ಸಹಾಯ ಮಾಡ್ತಿದ್ರು. ಅವರ ಋಣ ದ್ಯಾವನ ಕುಟುಂಬದವರ ಮೇಲಿತ್ತು. ಕೊಟ್ಟ ಮಾತನ್ನು ದ್ಯಾವ ಉಳಿಸ್ಕೊಂಡ. ಆದರೆ ಅವನ ಹೆಂಡತಿ ಚೆನ್ನಿ ತಂಗ್ಯವನ ಸಹಾಯ ಮರೆತು ಅವಳ ಪಕ್ಕದ ಮನೆಯ ಭೀಮವನ ಬಳಿ ದೀಕ್ಷಿತ್ರ ಮಗಳು ಬೆಳ್ಳಂಬೆಳಗ್ಗೆ ಗಾಡೀಲಿ ಪ್ಯಾಟೆ ಕಡೆ ಹೋದ್ರು ಅಂತ ಹೇಳಿದ್ಲಂತೆ. ಆ ಸುದ್ದಿ ಗಾಳಿ ಸುದ್ದಿಯಾಗಿ ಒಬ್ರು ಬಾಯಿಂದ ಮತ್ತೊಬ್ರು ಬಾಯಿಗೆ ಬರೋ ಅಷ್ಟರಲ್ಲಿ ತಂಗ್ಯವ್ವ ಯಾವುದೋ ಹುಡುಗನ ಜೊತೆ ಓಡ್ ಹೋದ್ಲು ಅನ್ನೋ ಹಾಗೆ ಹಪ್ಕೊಂಡ್ಬಿಟ್ಟಿತ್ತು. ಆಮೇಲೆ ಏನೇನಾಯಿತು ಅಂತ ಇಷ್ಟರವರೆಗೂ ಹೇಳಿದ್ನಲ್ಲ. ಅದಾಗಿ ಸ್ವಲ್ಪ ದಿನಕ್ಕೆ ನಾನು ತೋಟದ ಕಡೆ ಗಮನ ಕೊಡೋಕ್ಕೆ ಪ್ರಾರಂಭ ಮಾಡಿದೆ. ಜೀವನ ನಡಿಬೇಕಲ್ಲವ. ಅದಕ್ಕೆ ಹೊಲ ಗದ್ದೆ ನೋಡಿಕೊಂಡು ಮನೆಗೆ ಬಂದು ನನಗೆ ಗೊತ್ತಿರೋ ಅಷ್ಟೋ ಇಷ್ಟೋ ಅಡುಗೆ ಮಾಡಿ ಬಡಿಸ್ತಾ ಇದ್ದೆ. ನಾನು ಮಾಡೋ ಅಡುಗೆ ನನಗೇ ಸೇರ್ತಾ ಇರಲಿಲ್ಲ. ಮೊದಲೇ ಅವರು ಮಗಳು ನೆನಪಲ್ಲಿ ಒಂದು ಹೊತ್ತಿನ ಊಟನ ಬಿಟ್ಬಿಟ್ಟಿದ್ರು. ನನ್ನ ನಳಪಾಕ ಅವರ ಶರೀರವನ್ನು ಮತ್ತಷ್ಟು ಕುಗ್ಗಿಸ್ತು. ಹೀಗೆ ವರುಷ ಕಳೀತು. ತಂಗ್ಯವ್ವ ಬಂದೇ ಬರ್ತಾಳೆ, ನೀವು ಹೀಗೆ ಆರೋಗ್ಯ ಕೆಡಿಸ್ಕೊಂಡು ದೇವ್ರ ಪಾದ ಸೇರಿದರೆ ತಂಗ್ಯವ್ವ ಬಂದು ಕೇಳಿದಾಗ ನಾನು ಏನಂತ ಉತ್ತರ ಕೊಡೋದು ಅಂತ ಸಮಾಧಾನ ಪಡಿಸ್ತಾ, ತಂಗ್ಯವ್ವ ಅವ್ರ ಜೀವಕ್ಕೆ ತೊಂದರೆ ಮಾಡ್ಕೋಬಾರ್ದು ಅಂತ ಮಾತು ತಗೊಂಡಿರೋದು ನೆನ್ಪು ಮಾಡ್ತಾ ಇಬ್ಬರೂ ಸ್ವಲ್ಪ ಮಟ್ಟಿಗೆ ತಂಗ್ಯವ್ವ ನೆನಪಿಂದ ಹೊರ ತರೋದಕ್ಕೆ ಪ್ರಯತ್ನ ಪಡ್ತಿದ್ದೆ. ಮೊದಲೇ ಮಾನಸಿಕವಾಗಿ ಬಳಲಿದ್ದವರು 1 ವರ್ಷ ಸರಿಯಾಗಿ ಹೊಟ್ಟೆಗಿಲ್ದೆ ದೈಹಿಕವಾಗಿ ಕೃಶರಾಗಿ ಹೋಗಿದ್ರು. ಕ್ರಮೇಣ ನನ್ನ ಮಾತಿಗೆ ಬೆಲೆ ಕೊಟ್ಟು ಮಗಳು ಒಂದಲ್ಲ ಒಂದು ದಿನ ಬಂದೇ ಬರ್ತಾಳೆ ಅನ್ನೋ ನಂಬಿಕೆಯಿಂದ ಜೀವನ ಸಾಗಿಸೋದಕ್ಕೆ ಪ್ರಾರಂಭಿಸಿದ್ರು. ಹೀಗಿರುವಾಗ ಒಂದಿನ ಪಕ್ಕದ ಹಳ್ಳಿ ಹಯವದನ್ ರಾಯರು ಅಪ್ಪೋರ್ ಬಳಿ ಸಹಾಯ ಕೇಳ್ಕೊಂಡು ಬಂದಿದ್ರು. ಅವರು ತೀರಾ ಬಡ ಕುಟುಂಬದವರು ಅನ್ನೋದು ಅವ್ರನ್ನ ನೋಡಿದರೆ ತಿಳಿತಿತ್ತು. ಆದರೆ ಅಪ್ಪೋರು ಕೂಡ ಆಗ ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡೋ ಸ್ಥಿತಿಲಿ ಇರಲಿಲ್ಲ. ಅವ್ರ ಬಳಿ ಮಾತಾಡಿದ ನಂತರ ತಿಳಿಯಿತು, ಅವರಿಗೆ ಒಟ್ಟು 4 ಹೆಣ್ಮಕ್ಳು. ಹಿರಿಯವಳಿಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀವಿ,
ಜೀವನ ಸಾಗಿಸೋದಕ್ಕೆ ಕಷ್ಟ ಆಗಿರುವಾಗ ಹೆಣ್ಮಕ್ಳಿಗೆ ಮದುವೆ ಮಾಡೋದಾದರೂ ಹೇಗೆ ಅಂತ ಹೇಳಿದ್ರಂತೆ. ಆಗ ಅಪ್ಪೋರು ಅವರ ಹಿರಿ ಮಗಳು ಮಲ್ಲಿಕಾಳನ್ನು ನನಗೊಟ್ಟು ಮದುವೆ ಮಾಡಿಸಿದ್ರು. ಇದರಿಂದ ಅವರಿಗೂ ಸ್ವಲ್ಪ ಮಟ್ಟಿಗೆ ಸಹಾಯವಾದಂತಾಯಿತು. ಮಲ್ಲಿ ಮನೆಗೆ ಬಂದಮೇಲೆ ಅಡುಗೆ ಕೆಲಸನೆಲ್ಲ ಅವಳೇ ವಹಿಸಿಕೊಂಡ್ಳು ಅಂತ ಮಲ್ಲಿ ಮುಖ ನೋಡಿದ ವಿಶ್ವನಾಥ, ಮಲ್ಲಿ ಬಂದಮೇಲೆ ಈ ಮನೆಗೆ ಒಂದು ಕಳೆ ಬಂತು ಕಣವ್ವ ಅಂದ. ಗಂಡನ ಮಾತುಗಳನ್ನು ಕೇಳಿ ಮಲ್ಲಿ ಮನದಲ್ಲೇ ಹಿಗ್ಗಿದ್ಲು. ತಂಗ್ಯವ್ವ ಗಂಡನೊಂದಿಗೆ ಈ ಊರು ಬಿಟ್ಟು ಹೊರಟ ಮೇಲೆ ಇಲ್ಲಿಂದ ಸುಮಾರು 40 ಮೈಲಿ ದೂರದಲ್ಲಿರೋ ಕಲ್ಪವೃಕ್ಷಾಪುರದಲ್ಲಿ ಬದುಕು ನಡೆಸ್ತಿದ್ರಂತೆ ಕಣವ್ವ ಅಂತ ಮಾತು ನಿಲ್ಲಿಸ್ತ. ಅವನ ಮಾತುಗಳನ್ನು ಕೇಳ್ತಾ ಇದ್ದ ಉಜ್ವಲಾಳಿಗೆ ಆ ಹಳ್ಳಿಯ ಹೆಸರನ್ನು ಹಿಂದೊಮ್ಮೆ ಎಲ್ಲಿಯೋ ಕೇಳಿದ ನೆನಪಾಯಿತು. ಅವಳು ವಿಶ್ವನಾಥನನ್ನು ಉದ್ದೇಶಿಸಿ, ಆ ಹಳ್ಳಿ ಹೆಸರನ್ನ ಇನ್ನೊಮ್ಮೆ ಹೇಳಿ ಅಂದ್ಲು. ಅವನು, ಅದೇ ಕಣವ್ವ, ಕಲ್ಪವೃಕ್ಷಪುರ ಅಂದ. ಕಲ್ಪವೃಕ್ಷಪುರ ಅನ್ನೋ ಹೆಸರು ಕೇಳ್ತಿದ್ದ ಹಾಗೆ ಎಷ್ಟೋ ವರ್ಷಗಳಿಂದ ಅವಳ ಸ್ಮರಣ ಪಟಲದಲ್ಲಿ ಅಡಗಿದ್ದ ವಿಚಾರಗಳು ಮಸುಕು ಮಸುಕಾಗಿ ಅವಳ ಕಣ್ಣೆದುರು ಬಂದಂತಾಯಿತು. ಅವಳಿಗೆ ತಲೆ ಭಾರವಾದಂತಾಗಿ 2 ಕೈಗಳಿಂದ ತಲೆನ ಗಟ್ಟಿಯಾಗಿ ಹಿಡ್ಕೊಂಡ್ಳು. ಅವಳನ್ನೇ ಗಮನಿಸ್ತಾ ಇದ್ದ ಮಲ್ಲಿ ಹತ್ತಿರ ಹೋಗಿ, ಯಾಕ್ರವ್ವ, ಏನಾಯ್ತು, ತಲೆ ಏನಾರ ಸಿಡಿತೈತಾ ಅಂತ ಕಾಳಜಿಯಿಂದ ಕೇಳಿದ್ಲು. ಒಂದು ಕ್ಷಣ ತನಗೇನಾಯಿತು ಅನ್ನೋ ಅರಿವೇನೇ ಇಲ್ಲದ ಉಜ್ವಲ ನಿಧಾನವಾಗಿ ಕಣ್ತೆರೆದವಳು, ಇಲ್ಲ ಇಲ್ಲ ಹಾಗೇನಿಲ್ಲ, ನೀವು ಮುಂದುವರಿಸಿ ಅಂತ ವಿಶ್ವನಾಥನ ಮುಖ ನೋಡಿದ್ಲು. ಮಲ್ಲಿ ಅವಳಿಗೆ ಕುಡಿಯೋದಕ್ಕೆ ನೀರು ಕೊಟ್ಟು ತನ್ನ ಜಾಗಕ್ಕೆ ಹೋಗಿ ಕಂಬಕ್ಕೊರಗಿ ನಿಂತ್ಕೊಂಡ್ಳು. ಉಜ್ವಲಾಳಿಗೂ ಕಲ್ಪವೃಕ್ಷಪುರಕ್ಕೂ ನಡುವೆ ಏನಾದರೂ ಸಂಬಂಧ ಇದ್ದಿರ್ಬೋದಾ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.